यो वेदान्तस्वरः प्रोक्तो वेदान्ते प्रतिष्ठितः तस्य प्रकृतिरस्य परस्वधीश्वरः तं ब्रह्मजादेव स्थापितं कृतस्तव तेन मे सुफलावाप्तिर् भवेत् जन्मनि जन्मनि गुरुर्ब्रह्मा गुरुर्विष्णुः साक्षात् महेश्वरः गुरुरेकैकच्छ्रुतं तस्मै श्रीगुरवे नमः दीक्षितात् सर्वज्ञोतिश्रीरपि सर्वविघ्नच्छते तस्मै गणाधिपतये नमः ಸತ್ಕರ್ಮಾಚರಣೆ ಮಾಡಿದಾಗ ನೀಡಿಕೆ ಕಾರ್ಯ ಮಾಡಿದಾಗ ಕರ್ಮಾವಸಾನ ಕಾಲ ಒಂದು ಮೂರ್ತಿಸ್ತರಣ ಭಕ್ತ ಶರಣರಿಗೆ ಬಂದು ದೇವರನ್ನ ಪಾದಾರವನ್ನು ಶರಣಾಗತರಾಗುವುದನ್ನು ಪ್ರಾರ್ಥನೆ ಮಾಡಿದ್ದ ನಮ್ಮ ಕಾರ್ಯ ಯಶಸ್ವಿಯಾದ ನಂತರ ಫಲಪ್ರದವಾದ ಅನುಗ್ರಹವಾದ ಗಟ್ಟಿ ಸಮಾಜದ ಮಾತ ಬಾಂಧವರ ಜನ ಹಿತನ ಬಯಸುವುದು ಮಾತರೆಲ್ಲ ಕ್ಷೇಮಾವುದು ಮಾತರಲ್ಲಿ ಆರೋಗ್ಯ ಪ್ರಾಪ್ತವು ನಮ್ಮ ಬಾಂಧವರು ಮಾತರೆಲ್ಲ ಐಕ್ಯಮಟ್ಟುವುದು ಇತರೆ ನಮ್ಮ ಮಾತರದ ಉದ್ಯೋಗ ವ್ಯವಹಾರ ಕ್ಷೇತ್ರವು ಕೂಡ ಬೆಳಗಾಗುವುದು ಆ ಭಗವಂತನ ಪರಿಪೂರ್ಣ ಅನುಗ್ರಹ ನಮ್ಮ ಸಮಾಜದ ಪ್ರಾಪ್ತಿಯಾಗುವುದು ಇತರೆ ಭಗವಂತನ ಅನುಗ್ರಹ ವಿಶೇಷಣದವರ ನಮ್ಮ ಸಮಾಜದ ನಮ್ಮ ಕುಟುಂಬದ ವೃಂದಾದಿಗಳ ಆಚಂದ್ರಾರ್ಕವಾಗಲಿ ಎಂಬ ಬೆಳಗಾಗುವುದು ನಿತ್ಯ ಸಂಕಲ್ಪದಲ್ಲಿ ವರ್ಷ ನಮ್ಮ ಆರಾಧನೆ ಮಾಡುವುದು ಸಮಾಜದಲ್ಲಿ ಈ ಭಗವಂತ ಮಹಾಗಣಪತಿ ದೇವರನ್ನು ಆರಾಧನೆ ಮಾಡಿಕೊಂಡು ಮೊದಲ ಬಂದಿಗೆ ಏರನ ಮೊದಲ ಬಂದಿಗೆ ಬಿಟ್ಟ ಮಾತ ದೇವರನ್ನ ಚೂಲ ಆ ಮಹಾಗಣಪತಿ ದೇವರನ್ನು ದಿಶಾಪಡಿಗೆ ಮಾತ ದೇವರನ್ನ ಚೂಲ ಆ ಮಹಾಗಣಪತಿ ದೇವರಿಗೆ ನಮಸ್ಕಾರ ಮಾಡಿದ್ದಾರೆ ದೇವರನ್ನು ದಿಶಾಪಡಿಗೆ ಇತನ ಜನ್ಮೆಯ ಸ್ವರೂಪವಾಗಿ ಆ ಮಹಾಗಣಪತಿ ದೇವರ ಸ್ವರೂಪ ನಮ್ಮ ಆರಾಧನೆ ಮಾಡಿಕೊಂಡು ಇಷ್ಟಪ್ರಾಪ್ತಿಯಾಗಿ ಮಹಾಗಣಪತಿ ದೇವರನ್ನು ಆರಾಧನೆ ಮಾಡಿಕೊಂಡು ಮಹಾಗಣಪತಿ ಹೋಮ ಮಾಡುವುದು ಲೋಕ ವಿಶೇಷತಃ ಕಲಿಯುಗೆ ಪೂಜಾಪುರಪ್ರದ ಕಲಿಯುಗಳು ನನಗೆ ವಿಶೇಷವಾದ ಭಕ್ತವಾಗಿ ದೇವತಾರಾಧನೆ ಕೊಂಡ ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ಆರಾಧನೆ ಪುರಾಣದಲ್ಲಿ ಕೈವಾದ ಆ ಲಕ್ಷ್ಮೀ ಸೀತ ಸತ್ಯನಾರಾಯಣ ದೇವರ ಆರಾಧನೆ ಮಾಡಿಕೊಂಡ ಆ ಲಕ್ಷ್ಮೀನನ್ನು ಗೋಡಾಯಿಸಿದ ಸಂಪತ್ತನ ಅನುಗ್ರಹ ಮತ್ತು ಅಂಚನೆ ಆ ನಾರಾಯಣ ದೇವರು ನಮ್ಮ ಸಮಾಜಕ್ಕೆ ಮಾತಾಡಲ್ಲ ಎಡ್ಡೆ ಸಾಧನೆ ಮಾಡಿಕೊಳ್ತಿರ್ತಾರೆ ಯೋಗ ಸೌಭಾಗ್ಯತ ಆ ಜ್ಞಾನದ ಅನುಗ್ರಹ ಮಾಡಿಕೊಳ್ತಾರೆ ಅಂಚನೆ ನಾರಾಯಣ ಜ್ಞಾನದ ಅಚರ್ಯವತೆ ಲಕ್ಷ್ಮೀ ಸಂಪತ್ತಿನ ಅಚರ್ಯವತೆ ಮತ್ತೆ ಸಂಪತ್ತಿನ ಜ್ಞಾನದ ಒಂದು ಪ್ರಜ್ಞೆ ಮಾಡ ನಮ್ಮ ಜೀವನ ಮನುಷ್ಯ ಜೀವನ ಆಗುವುದು ವಿದ್ಯಾರ್ಥಿಗಳ ಮನುಷ್ಯತ್ವ ಜೀವನ ಆಗುವುದು ಈಗನೇ ಆ ಮನುಷ್ಯದ ಮನುಷ್ಯತ್ವದ ಜೀವನ ಪ್ರಾಪ್ತಿ ಕೂಡ ಆ ಲಕ್ಷ್ಮೀ ಸತ್ಯನಾರಾಯಣ ದೇವರ ಆರಾಧನೆ ಎಲ್ಲ ಇದು ಆ ಮಹಾವಿಗ್ರಹವನ್ನು ಲಕ್ಷ್ಮೀ ಸತ್ಯನಾರಾಯಣ ದೇವರ ಆರಾಧನೆ ಎಲ್ಲಾದ ಫಲಪ್ರದವಾದ ನೆನಪಾಡುವುದು ಆ ಆರಾಧನೆ ಪೂರ್ವವಾಗಿ ಮನನ್ನು ನಮ್ಮ ಸಮಾಜದ ಮಹಾಂತರೆಲ್ಲ ಆ ಮಹಾಗಣಪತಿ ಸತ್ಯನಾರಾಯಣ ದೇವರ ಸಾಧನೆ ಮಂಟಪೇತರ ಈ ದೇವತಾ ಕಾರ್ಯಕ್ರಮ ವಿದ್ಯಾ ಆತಂಕ ಪ್ರಾಂತಿಕ ಕ್ಷೇತ್ರಾಧಿಪತಿಯಾಗಿ ಸೋಮನಾಥೇಶ್ವರರು ಇತರ ರೂಪದ ಸಮಸ್ತ ಸ್ಥಳದ ಸ್ಥಳಾಂತ ದೇವರು ಮಹಾದೇವರಲ್ಲ ಮೊದಲಾದ ನೆರವೇರಿಸಾಗುವುದು ನಮ್ಮ ಮಹಾಂತರೆಲ್ಲ ವಿದ್ಯೆ ಆರೋಗ್ಯ ಶಾಂತಿ ನೆಮ್ಮದಿಯ ಜೀವನ ಸುಖದ ಜೀವನದ ಅನುಗ್ರಹ ಮಾಡಿಕೊಂಡು ವಿದ್ಯೆ ಸಾಫಲ್ಯದ ಜೀವನದ ಅನುಗ್ರಹ ಮಹಾಗಣಪತಿ ದೇವರು ಸತ್ಯನಾರಾಯಣ ದೇವರು ಕ್ಷೇತ್ರಾಧಿಪತಿ ಆ ಪರಿವಾರ ಸೋಮನಾಥ ದೇವರನ್ನ ಪರಿವಾರ ನಿರಾಮಿತ ಸೇರುವ ಹನುಮದಲ್ಲಿ ಮಹಾಂತರಲ್ಲ ಸೇರಿದ ಫಲನ್ಯಾಸಪೂರ್ವಕವಾಗಿ ಧರ್ಮದ ಪ್ರಾರಂಭವಾದ ಮಹಾಂತರಲ್ಲ ಸೇರಲು ವೇದಮೇ ಸಫಲಾವಾಪ್ತಿ श्रीप्रथमोपदे नमः ओम स्वाहा सूर्यस्य ओम नमः ओम जातवे नमः ओम सुरे नमः ओम दक्षिणे नमः ओम विघ्नेश्वराय नमः पुष्पार्चनां समर्पयामि वेदमुक्ताशनं स्वर्गवर्धनं सुखं शुभं एकं वेदप्रणीत्यात्मनि तस्सुभोगणदिप्पा
ಶ್ರೀಮಂತಂ ಮಹಾಗಣಪತಿ ಮತ್ತೆ ಮಹೇಶಾರ್ಪಣಂ ಉತ್ತಮಭೀಷ್ಟಪ್ರದಾತಾಯ ವಿಕಲ್ಯಾನಂದನೋ ವಿಘ್ನಾಂತ ಸಿಂಧೂರಾಂಗೋ ಭಜಂಗ ಪುರುಷಕರಚಿತ್ರಾಂತರಾಕ್ಷ ನಾಗಾಸ್ಯವರತು ಭಾಷಾಂಶವೃತಗುರು ಮೋಷಕೇಂದ್ರಾಜಮೋ ವಿವೇಶಶಕ್ತಿಂಕೋ ದಿಶಮೋ ಗಿಜ್ಜಿ ಗಿಜ್ಜಿ ಓಯ್ಯಾ ಪ್ರಣೀರಯ್ಯಾ ಬಲ ಉಪಾಯ सुरेश्वरं निधीश्वरं गजेश्वरं गणेश्वरं महेश्वरं तमाश्रजे परात्परं निरन्तरं समस्तलोकशङ्करं निरस्तदैत्यपुण्यरं तरेतरोदरं वरं वरे भवत्प्रमुक्षरं देवरನ್ನ ಪಾದಾರವಿಂದಗಳು ಶರಣಾಗತರಾಗುವುದು ಕರ್ಮಾವಸಾನೆ ಸರ್ವೇಪಿ ದೇವಾಃ ಪ್ರಸನ್ನಚಿತ್ತಾಃ ಕರ್ಮಾವಸಾನದ ಬೆಟ್ಟಡು ಹೋಗದ ಅವಸಾನದ ಕಾಲ ಮಹಾಗಣಪತಿಗಳು ಪದ್ಮನಾಭರು ಮಹಾಗಣಪತಿಯವರನ್ನು ಆವಾಹನೆ ಮಾಡಿಕೊಂಡು ಆವಾಹನಕ್ಕೆ ಮಹಾಗಣಪತಿಯವರಿಗೆ ಆಜ್ಯವಂದ ನೈ ಅಂಚನೆ ಅಷ್ಟದ್ರಾವಣ ಚಿತ್ತಿನ ಹೆಣ್ಣು ಬರೆದ ಮಧುರ ದ್ರವ್ಯನ ಸಮಪಾಕ ಮಾಡ್ತದೆ ಆಹುತಿ ಹೊರದಾಗ ಆ ಮಹಾಗಣಪತಿಯವರ ನೈ ಆಹುತಿರದವರ ನಿಮಗೆ ಮಹಾಂತರಗಳಲ್ಲಿ ಆರೋಗ್ಯ ಜೀವನ ಅಭ್ಯುದಯ ಅಭಿವೃದ್ಧಿ ಬಂದಿದ್ದನ್ನು ಸೌಭಾಗ್ಯನ ಅನುಗ್ರಹಣ ಅಂತರ ಬಂದದ್ದು ಶಾಸ್ತ್ರ ತಿರುಪಾತಕರ ನೆಲಕರೆ ಆ ಮಹಾಗಣಪತಿಯವರನ್ನು ಸಂತುಷ್ಟಿ ಪಡಿಸಾರ ನಮ್ಮ ಪ್ರಯತ್ನ ಮಾಡ್ತದ ಮಂತ್ರಚಿತ್ರ ಮಹಾಗಣಪತಿಯವರ ಮಹಾಗಣಪತಿಯನ್ನು ಸಂತುಷ್ಟರಾಗುವುದು ಮಹಾಗಣಪತಿಯನ್ನು ಸಂತೋಷರಾಗುವುದು ನಮ್ಮ ಕುಟುಂಬದ ಇತರ ನಮ್ಮ ಈ ವ್ಯಕ್ತಿ ಸಮಾಜ ಮಹಾಂತ ಬಾಂಧವರಾಗಲಿ ನಮ್ಮ ಈ ಸಮಾಜದ ಮಹಾಂತರಲ್ಲ ಆ ಮಹಾಗಣಪತಿಯವರ ಪೂರ್ಣ ಅನುಗ್ರಹದವರ ಸುಲೂಕರಂಗ ನಿರ್ವಿಘ್ನ ಪ್ರಾಪ್ತಿಯಾಗಿ ನಮ್ಮ ಮಹಾಂತರಲ್ಲ ಮಾತೃಚಿತನ ಉದ್ಯೋಗ ವ್ಯವಹಾರ ಕ್ಷೇತ್ರ ಕೃಷಿ ಕ್ಷೇತ್ರ ಮಾತ ಜೋಕರನ ವಿದ್ಯಾಭ್ಯಾಸಗಳಾಗಲು ಆ ಗಣಪತಿ ದೇವರಲ್ಲಿ ನಿರ್ವಿಘ್ನ ಕೊಡಲಿ ಅಂತ ದೇವರ ಇತರೆ ವೇದಾಂತಲಕ್ಷ್ಮೀ ಪ್ರದಾಯಕ ಅನ್ನುವಂಥ ಮಹಾಗಣಪತಿಯವರಿಂದ ಇದಕ್ಕೆ ಸಂಪತ್ತಿನ ಕೊಡ ದೇವರ ಚಿತ್ನ ಮಹಾಗಣಪತಿ ದೇವರು ಸದಾಕಾಲ ನಮ್ಮ ಜೀವನವನ್ನು ನಡಪಾದ ಉದ್ಯೋಗ ಸೌಭಾಗ್ಯರು ಆ ನಡಪಾದ ದೇವರು ಕೂಡ
ಸಮಸ್ತ ಸಂಪತ್ತುಗಳ ಅನುಗ್ರಹ ಮಾಡಿಕೊಳ್ಳಿ ಎಂದು ದೇವರ ಪ್ರಾರ್ಥನೆ ಮಾಡಿಕೊಂಡು ಆ ಮಹಾಗಣಪತಿಯ ಅನುಗ್ರಹ ವಿಶೇಷ ಸಂತಾನ ಪ್ರಾಪ್ತಿಯಾಗುವುದು ಶಾಸ್ತ್ರಮಂಡಲಕ್ಕೆ ಪ್ರಾರ್ಥನೆಗಳನ್ನು ನಿರಂತರೇ ನಿರಂತರಂ ವಸಂತಮೇವ ತಮೇಕಮೇವ ಏಕಯಾಮಿ ಚಿಂತನೆ ಮಂಡಲಕ್ಕನೆ ಆ ಮಾಂತ ಋಷಿಕ್ಲನ ಹೃದಯಾರಂಭದ ಸದಾಕಾಲ ಯುಗಸವೈದ್ಯ ಮಹಾಗಣಪತಿಯವರನ್ನು ಆರಾಧನೆ ಮಾಡಿಕೊಂಡ ನನಗೆ ಒಂದು ಜೀವನದ ಸೌಭಾಗ್ಯ ಕೊರತೆ ಆದರೂ ಆ ಮಾಂತ ಕೊರತೆಗಳನ್ನು ಪರಿಹಾರ ಮಾಡಿಕೊಂಡ ಮಹಾಗಣಪತಿಯವರು ಆ ಮಹಾಗಣಪತಿಯವರು ಕೊರತೆ ವಿದ್ಯಾರ್ಥಿಗಳು ಅನುಗ್ರಹ ಮಾಡಿಕೊಂಡು ನಮ್ಮ ಕುಟುಂಬ ಸಂಸಾರವನ್ನು ಧರಿಸಾದ ಬೆಳಗಾದ ಶುಕ್ಲಪಕ್ಷದ ಗಂಧರಂತೆ ಬೆಳಗಾವನ್ನು ನಮ್ಮ ಜೀವನ ಬೆಳಗಾಬಿಟ್ಟಿಯೋಗ ಸೌಭಾಗ್ಯ ನಮ್ಮ ಸಮಾಜದ ಬೆಳಗಾಬಿಟ್ಟಿಯೋಗ ಸೌಭಾಗ್ಯ ಮಹಾಗಣಪತಿಯವರು ರಕ್ಷೆಯಾದ ನಂತರ ಅನುಗ್ರಹ ಮಾಡಿಕೊಂಡು ಕೊರಂತಿನ ಆ ಮುಂದಿನ ಯಾವತ್ತೆಲ್ಲ ಸಾವಿರಕ್ಕೆ ಸಮಾನವಾದ ಸ್ವೀಕಾರ ಮಾಡಿಕೊಂಡು ನಮ್ಮ ಸಮಾಜದ ಪ್ರಕೃತಿ ಮೌಲ್ಯವನ್ನು ದುರಿತ ಇಟ್ಟಂಡ ನಂಚಿನ ದುರಿತನ ಪೂರ ನಿವಾರಣೆ ಮಾಡಿಕೊಂಡು ಮಾಂತರಲ್ಲ ಕುಟುಂಬಲ್ಲ ಉದ್ಧರಿಸಾದ ಬೆಳಗಾದ ಕೊಡುವುದು ಬಂಡದು ಆ ಮಹಾಗಣಪತಿಯವರನ್ನ ಪಾದಾರವನ್ನು ಪ್ರಸನ್ನ ಕಾರಣ ಶಿರಭಾಗವನ್ನು ಕೈ ಮುಗಿಯೊಂದು ನಮ್ಮ ಮಹಾಂತರ ದೇವರನ್ನು ಭಕ್ತಿ ಶ್ರದ್ಧಾ ಪುರಸ್ಸರವಾದ ಮಂತ್ರಿ ಪ್ರಾರ್ಥನೆ ಮಹಾಗಣಪತಯೇ ನಮಃ ನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಲಂಬೋದರಂ ಪರಮ ಸುಂದರಮೇಕದಂತಂ ರಕ್ತಾಂಬರತ್ರಣೇಯಂ ಪರಮಂ ಪವಿತ್ರಂ ವಿದ್ಯುದ್ದಿವಾಕರಕರೋಜ್ವಲಕಾಜಕಾಂತ್ಯಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ ಮಹಾಗಣಪತಿದೇವರ ಪಾದಾರಂಭಕ್ಕೆ ಗೋವಿಂದಾನ್ ಗೋವಿಂದ ಗೋವಿಂದ.
देवी श्री सत्यनारायण स्वामी नमः ओम सौभाग्य कल्याण श्री महालक्ष्मी नमः सोम कल्याण श्री महालक्ष्मी नमः मंगलसूत्र हस्ताभरण पादाभरण केशभूषणानि समर्पयामि विष्णु
ಸೇರಿಕೊಂಡಂತಹ ಎಲ್ಲರೂ ಕೂಡ ಒಂದೇ ಸಮಾಜದವರಾದರೂ, ಗಟ್ಟಿ ಸಮಾಜದವರಾದರೂ ಕೂಡ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬಹುದಾಗಿದ್ದರೂ ಕೂಡ ಒಟ್ಟಾಗಿ ಸೇರಿಕೊಂಡು, ಮುಂದಾಗಿ ಸೇರಿಕೊಂಡು ಸಮಾಜದ ಸಮಸ್ತ ಬಾಂಧವರು ಕೂಡ ಒಟ್ಟಾಗಿ ಸೇರಿಕೊಂಡು ಭಗವದ್ ಆರಾಧನೆಯನ್ನು ಮಾಡಿದಾಗ ವ್ಯಾಸರು ಹೇಳಿದಂತೆ ಸಂಘಶಕ್ತಿ ಕೆಲವು ಯುಗೆ, ಸಂಘಶಕ್ತಿ ಅಂತ ಹೇಳಿದ್ರೆ ಒಟ್ಟಾಗಿ ಸೇರಿಕೊಂಡು ಮಾಡಿರುವಂಥದ್ದು. 10 ಸೇರಿದಂತೆ ಮುತ್ತು ಎಂಬಂತೆ 16 ಜನರು ಸೇರಿಕೊಂಡು ಒಂದೇ ಕಡೆಯಲ್ಲಿ ಭಗವದ್ ಆರಾಧನೆಯನ್ನು, ಭಗವದ್ ಅನುಗ್ರಹ, ಭಗವತ್ ಪ್ರಸಾದ ಸ್ವೀಕಾರಕ್ಕೋಸ್ಕರವಾಗಿ ಭಗವಂತನ ಪ್ರಸಾದವನ್ನು ಹೊಂದುವುದಕ್ಕೆ ಬೇಕಾಗಿ ಮಾಡಿದಂತಹ ಆರಾಧನೆ. ಪ್ರತಿ ವರ್ಷವೂ ಕೂಡ ಗಟ್ಟಿ ಸಮಾಜದ ಬಾಂಧವರು ನಮ್ಮ ಸಮಾಜದ ಸರ್ವಾಂಗೀಣವಾದಂತಹ ಅಭ್ಯುದಯ, ಅಭಿವೃದ್ಧಿ, ಏಕತೆಗೆ ಬೇಕಾಗಿ ಆರಾಧನೆಯನ್ನು ಮಾಡುತ್ತೆ. ಈ ವರ್ಷವೂ ಕೂಡ ಪ್ರಾತಃ ಕಾಲದಲ್ಲಿ, ಪ್ರಾರಂಭ ಕಾಲದಲ್ಲಿ ಫಲನ್ಯಾಸ ಸಹಿತ ಬ್ರಹ್ಮಾಂಡೋದರ ಭರಿತನಾದಂತಹ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ಸಮುದ್ರ ಮಥನ ಕಾಲದಲ್ಲಿ ಮಥನವಾಗಿದ್ದಂತಹ ಮಂದರ ಪರ್ವತವೇ ಮುಳುಗಲ್ಪಟ್ಟಂತಹ ಕಾಲಕ್ಕೆ ಮಹಾವಿಷ್ಣು ದೇವರು ಮುಕ್ಕೋಟಿ ದೇವತೆಗಳಿಗೆ ಆಜ್ಞೆಯನ್ನು ಕೊಡ್ತಾರೆ ಅಂತ ಗಣಪತಿಯನ್ನು ವಂದಿಸಿರುವಂಥ, ಅಂದರೆ ದೇವತೆಗಳಿಗೂ ಕೂಡ ವಿಘ್ನ ಬಂದಂತಹ ಕಾಲಕ್ಕೆ ಮಹಾಗಣಪತಿ ಬೇಕು. ದೇವತೆಗಳು ಕೂಡ ಮಹಾಗಣಪತಿಯನ್ನು ನಮಸ್ಕಾರ ಮಾಡ್ತಾರೆ, ವಂದಿಸ್ತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಪ್ರಾಪ್ತವಾಗುವಂತಹ ಯಾವ ಯಾವ ವಿಘ್ನಗಳು, ಕಷ್ಟಗಳಿದೆ, ಆ ಕಷ್ಟ ವಿಘ್ನಗಳಿಗೆಲ್ಲ ಕಷ್ಟ ನಿವಾರಕನಾದಂತಹ, ವಿಘ್ನ ನಿವಾರಕನಾದಂತಹ ಮಹಾಗಣಪತಿಯನ್ನು ನಾವು ಆರಾಧನೆ ಮಾಡಿದಾಗ ನಮ್ಮ ಕಷ್ಟ ವಿಘ್ನಗಳನ್ನೆಲ್ಲ ನಿವೃತ್ತಿ ಮಾಡಿಕೊಡುವಂಥವರು ವಿಘ್ನಾಧಿಪ. ಅಂತಹ ಮಹಾಗಣಪತಿಯನ್ನು ಅಗ್ನಿಯ ಮೂಲಕವಾಗಿ ಫಲನ್ಯಾಸ ಸಹಿತ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ಕರ್ಮದ ಮಧ್ಯಕಾಲದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕರ್ಮಾವಸಾನ ಕಾಲ ಕಲ್ಪೋಕ್ತವಾದಂತಹ ಪೂಜೆಯನ್ನು ಸ್ವೀಕಾರ ಮಾಡಿದಂತಹ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅಧಿಪತಿಯಾದಂತಹ ದೇವನಾದಂತಹ ಲಕ್ಷ್ಮಿಯಿಂದ ಒಡಗೂಡಿದಂತಹ ಶ್ರೀಮನ್ನಾರಾಯಣ ದೇವರ ಎಲ್ಲ ಕಲ್ಪೋಕ್ತವಾದಂತಹ ಪೂಜಾ ಕೈಂಕರ್ಯಗಳೆಲ್ಲ ಮಹಾಮಂಗಳಾರತಿ, ಮಹಾನೈವೇದ್ಯ, ಮಹಾಮಂಗಳಾರತಿಯಾಗಿ ಭಗವಂತ ಪ್ರಸನ್ನನಾಗಿರುವಂತಹ ಕಾಲ. ಈ ಕಾಲದಲ್ಲಿ ನಾವು ಏನು ಭಗವಂತನಲ್ಲಿ ಯಾಚನೆಯನ್ನು ಮಾಡುತ್ತೇವೆಯೋ ನಮ್ಮ ಯಾಚನೆಗೆ ಭಗವಂತ ಶೀಘ್ರವಾಗಿ ಫಲವನ್ನು ಕೊಡ್ತಾನೆ ಅಂತ ಶಾಸ್ತ್ರ ಹೇಳುವಂಥದ್ದು. ವಿಶೇಷದ ಕಲಿಯುಗೆ ಸತ್ಯಪೂಜಾ ಫಲಪ್ರದ. ವಿಶೇಷವಾಗಿ ಕಲಿಯುಗದಲ್ಲಿ ಸತ್ಯನಾರಾಯಣ ದೇವರ ಆರಾಧನೆ ಫಲಪ್ರದವಾಗಿರುವಂಥದ್ದು. ಹೇಗೆ ಫಲಪ್ರದ ಅಂತ ಹೇಳಿದರೆ, ನಮ್ಮ ಜೀವನದ ಸರ್ವಾಂಗೀಣವಾದಂತಹ ಅಭಿವೃದ್ಧಿಯ ಮೂಲಕವಾಗಿ ಫಲಪ್ರದವಾಗಿರುವಂಥದ್ದು. ನಮ್ಮ ಸಮಾಜದ ಸಂಸಾರದ ಸರ್ವಾಂಗೀಣವಾದಂತಹ ದುರಿತಗಳ ನಿವಾರಣೆಯ ಮೂಲಕವಾಗಿ ಫಲಪ್ರದವಾಗಿರುವಂತಹದ್ದು. ನಮ್ಮ ವೈಯಕ್ತಿಕವಾದಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಒಂದೊಂದೇ ಮೆಟ್ಟಿಲು ಏರುವಿಕೆ ಎನ್ನುವಂತಹ ಅನುಭವದ ಮೂಲಕವಾಗಿ ಫಲಪ್ರದವಾಗಿರುವಂಥದ್ದು. ವಾರ್ಷಿಕೋತ್ಸವ ಅಂತ ಕಳೆದ ವರ್ಷ ಕೂಡ ಗಣಪತಿ ಹೋ ಸತ್ಯನಾರಾಯಣ ಪೂಜೆ ಮಾಡಿದ್ದೇವೆ. ಅದಕ್ಕಿಂತ ಮುಂಚಿನ ವರ್ಷವೂ ಕೂಡ ಮಾಡಿದ್ದೇವೆ. ಅದರ ಮುಂಚಿನ ವರ್ಷವೂ ಕೂಡ ಮಾಡಿರಬಹುದು. ಎಷ್ಟು ವರ್ಷ ಆಯಿತು. ಎಷ್ಟು ವರ್ಷಗಳ ಕಾಲ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ರು ಕೂಡ ಕಳೆದ ವರ್ಷ ಮಾಡಿದ ಅದೇ ಮಂತ್ರದಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು, ಬೇರೆ ಮಂತ್ರ ಇಲ್ಲ. ಕಳೆದ ವರ್ಷ ಮಾಡಿದಂತಹ ಅದೇ ಶ್ಲೋಕಗಳಿಂದ ಭಗವಂತನ ಸ್ತುತಿಯನ್ನು ಮಾಡಬೇಕು, ಅದೇ ಮಂತ್ರಗಳಿಂದ ಗಣಪತಿಯನ್ನು ಹವನ ಮಾಡಬೇಕು. ಕಳೆದ ವರ್ಷ ಆ ಮಂತ್ರದಿಂದ ಮಾಡಿದ್ದೇವೆ, ಈ ವರ್ಷ ಬೇರೆ ಮಾಡೋಣ ಇಲ್ಲ, ಮಾಡುವುದಕ್ಕಾಗುತ್ತಿಲ್ಲ. ಸತ್ಯನಾರಾಯಣ ದೇವರ ಪೂಜೆಯನ್ನು 10 ವರ್ಷ ಹಿಂದೆ ಯಾವ ಮಂತ್ರದಿಂದ, ಯಾವ ಶ್ಲೋಕದಿಂದ, ಯಾವ ವಿಧಾನದಿಂದ ಪೂಜೆಯನ್ನು ಮಾಡಿದ್ದೇವೆಯೋ ಅದೇ ವಿಧಾನದಿಂದ, ಅದೇ ಮಂತ್ರದಿಂದ, ಅದೇ ಸ್ತೋತ್ರದಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು. ಹಾಗಿದ್ರೆ ಕಳೆದ ವರ್ಷ ಮಾಡಿ ಆಯ್ತಲ್ಲ, ಇವತ್ತು ಯಾಕೆ ಮಾಡಬೇಕು? ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ದೇವರ ಮಂತ್ರವಾಗಲಿ, ದೇವರ ನಾಮವಾಗಲಿ, ದೇವರ ರೂಪವಾಗಲಿ, ದೇವರಾಗಲಿ ಬದಲಾಗುವುದಕ್ಕಿಲ್ಲ. ನಮ್ಮ ಜೀವನ ಬದಲಾಗಬೇಕು. ನಮ್ಮ ಜೀವನದಲ್ಲಿರುವಂತಹ ಬರುವಂತಹ ಕಷ್ಟಗಳಿಗೆ ಕಾರಣೀಭೂತವಾದಂತಹ ಪಾಪ ಕರ್ಮಗಳಿಂದ ನಾವು ಬದಲಾಗಬೇಕು. ಕಳೆದ ವರ್ಷ ಮಾಡಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಈ ವರ್ಷ ಪಾಪ ಕಡಿಮೆ ಮಾಡಬೇಕು. ನಾವು ಇನ್ನು ಬರುವ ವರ್ಷ ಇನ್ನೂ ಸ್ವಲ್ಪ ಕಡಿಮೆ ಪಾಪದಿಂದ ಸಂಘಟಿಸಬೇಕು. ಪಾಪ ಮಾಡದೇ ಇರುವಂತಹ ವ್ಯಕ್ತಿ ಯಾರೂ ಇಲ್ಲ. ಪ್ರತಿಯೊಬ್ಬರು ಕೂಡ ನಾವು ಮಾಡ್ತೇವೆ, ನೀವು ಮಾಡ್ತೀರಿ. ಪ್ರತಿಯೊಬ್ಬ ಹುಟ್ಟಿದಂತಹ ಮನುಷ್ಯನ ಪಾಪ ಮಾಡ್ತಾನೆ. ಒಂದಷ್ಟು ಜನ ಗೊತ್ತಿದ್ದು ಪಾಪವನ್ನು ಮಾಡ್ತಾರೆ. ಇನ್ನೊಂದಷ್ಟು ಜನ ಗೊತ್ತಿಲ್ಲದೆ ಆಗಿ ಹೋಗುತ್ತದೆ, ನಡೆದು ಹೋದಂತಹ ಪಾಪಗಳಿಗೆ ಪಶ್ಚಾತ್ತಾಪದ ಮೂಲಕವಾಗಿ ಭಗವಂತನ ಚರಣಾರವಿಂದರಿಗೆ ಸಂಪೂರ್ಣ ಶರಣಾಗತಿಯಿಂದ ಅವನ ಆರಾಧನೆಯನ್ನು ಮಾಡಿದರೆ ಘಟಿಸಿ ಹೋದಂತಹ ಪಾಪಗಳಿಗೆ ಅವನು ನಮಗೆ ಪ್ರಾಯಶ್ಚಿತ್ತವನ್ನು ಕೊಡ್ತಾನೆ, ಅಂತೆ ಪರಿಹಾರವನ್ನು ಕೂಡ ಕೊಡ್ತಾನೆ, ನಮ್ಮ ಜೀವನವನ್ನು ಉದ್ಧಾರ ಮಾಡ್ತಾನೆ. ಉದ್ದೇಶಪೂರ್ವಕವಾಗಿ ಮಾಡಿದಂತಹ ಪಾಪಗಳಿಗೆ ಯಾವ ಕಾಲಕ್ಕೂ ಭಗವಂತ ಕ್ಷಮೆಯನ್ನು ಕೊಡುವುದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ನಾವು ದೇವರಾರಾಧನೆಯನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಘಟಿಸಿ ಹೋದಂತಹ ಸ್ವಾಮಿ ನನ್ನ ಜೀವಿತಾವಧಿಯಲ್ಲಿ ಘಟಿಸಿ ಹೋದಂತಹ ಪಾಪಗಳ
ದೇವರ ಆರಾಧನೆಯನ್ನು ಮಾಡಬೇಕು. ನಿನ್ನೆ ಸಾಂಬಾರು ಮಾಡಿದಂತಹ ಪದಾರ್ಥವನ್ನು ನಾಳೆ ಪುನಃ ಸಾಂಬಾರು ಮಾಡಲಿಕ್ಕಿದ್ರೂ ಕೂಡ ಇದು ಚೆನ್ನಾಗಿ ತೊಳಿತದೆ. ಯಾಕೆಂದರೆ ನಾಳೆ ಉಂಟು ಸಾಂಬಾರು ಒಳ್ಳೆಯದಿರಬೇಕು ಅಂತ. ಅದೇ ರೀತಿ ನಿನ್ನೆ ಮಾಡಿದಂತಹ ಬಗೆಯಿಂದ ಇದುವರೆಗೆ ಮಾಡಿದಂತಹ ಪಾಪಗಳು ಕ್ಷಯ ಆಯಿತು. ಅಲ್ಲಿಂದ ನಂತರ ಇವತ್ತಿವರೆಗೆ ಮಾಡಿದಂತಹ ಯಾವ ಪಾಪಗಳಿದೆ ಗೊತ್ತಿಲ್ಲದಿದ್ದಂತಹ ಆ ಪಾಪಗಳನ್ನು ಕ್ಷಯ ಮಾಡುವಂತಹ ದೇವರ ಪ್ರಾರ್ಥನೆಯನ್ನು ಈಗ ಮಾಡಿಕೊಂಡಿರುವಂಥದ್ದು. ಪಾಪಗಳ ಮೂಲಕವಾಗಿ ನಮಗೆ ತೊಂದರೆ ಬರುವಂಥದ್ದು, ಪಾಪದ ಫಲ ಇದ್ದಾಗ ನಮಗೆ ರೋಗಗಳು ಬರುವಂಥದ್ದು, ಪಾಪದ ಕರ್ಮದ ಫಲ ಇದ್ದಾಗ ನಮಗೆ ವಿಘ್ನಗಳು ಬರುವಂಥದ್ದು, ಪಾಪ ಕರ್ಮದ ಫಲ ಇದ್ದಾಗ ನಮಗೆ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ತೊಡಕುಗಳು, ನಷ್ಟಾದಿಗಳು, ಅಡ್ಡಿ ಆತಂಕಗಳು, ದುರಿತೋಪದ್ರವಗಳು ಇರುವಂಥದ್ದು. ಪಾಪಕರ್ಮದ ಫಲ ಇದ್ದಾಗ ಸಂತಾನಕ್ಕೆ ಕೊರತೆಯಾಗುವಂಥದ್ದು. ಪಾಪಕರ್ಮದ ಫಲ ಇದ್ದಂತಹ ಕಾಲಕ್ಕೆ ನಾವು ವಾಸಿಸುವಂತಹ ಮೇಲೆ ಯಾವ ಕಾಲಕ್ಕೂ ಕೂಡ ಅಭಿವೃದ್ಧಿ ಇಲ್ಲದೆ ಇರುವಂಥದ್ದು. ಆ ಪಾಪವನ್ನು ತೊಳೆಯುವುದಕ್ಕೆ ಬೇಕಾಗಿ ಭಗವಂತನ ಬಳಿಗೆ ಹೋಗುವಂಥದ್ದು. ಭಗವಂತನ ಚರಣಾರವಿಂದಕ್ಕೆ ಹೋಗುವಂತಹ ಕಾಲಕ್ಕೆ ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ಯಾವುದೇ ರೀತಿಯಾದಂತಹ ಅಹಂಕಾರ ಭಾವಗಳಿಲ್ಲದೆ ಭಗವಂತನ ಬುಡಕ್ಕೆ ಹೋದರೆ ಅವನು ನಮ್ಮನ್ನು ಸಂಪೂರ್ಣ ಸ್ವೀಕಾರ ಮಾಡ್ತಾನೆ ಅಂತ. ದ್ರೌಪದಿ ಕೊಟ್ಟಂತಹ ಸೀರೆಗೆ ಪ್ರತಿಫಲವಾಗಿ ದ್ರೌಪದಿಯ ವಸ್ತ್ರಾಪಹಾರವಾಗುವಂತಹ ಕಾರಣ ಭಗವಂತ ಹೇಳ್ತಾನೆ, ಅಣ್ಣ ಕಾಪಾಡು ಕೃಷ್ಣ ಕಾಪಾಡು, ದ್ವಾರಕಾವಾಸನ ಕಾಪಾಡು ಅಂತ ದ್ರೌಪದಿ ಕೂಗ್ತಾಳೆ ಅಂತ. ಕೃಷ್ಣ ಬರೋದಿಲ್ಲ. ಕೊನೆಗೆ ಕೌರವರ ಕಬಂಧ ಬಾಹುಗಳಲ್ಲಿ ತಾನು ಸೋರ್ತೇನೆ ಅಂತ ಗೊತ್ತಾದಾಗ ತನ್ನೆರಡು ಕೈಯನ್ನು ಕೂಡ ಬಿಟ್ಟು ಹೇ ಹೃದಯವಾಸನ ತರಾಕಾರ ನೀರನ್ನು ಸುರಿಸಿಕೊಂಡು ಹೇಳ್ತಾಳೆ, ಹೇ ಹೃದಯವಾಸನನ್ನು ಕಾಪಾಡುವಂತ. ತಕ್ಷಣ ಅಕ್ಷಯಾಮರವನ್ನು ಸುರಿಸ್ತಾನೆ. ಕೌರವೇಶ್ವರ ಎಳೆದು 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 ಸುಸ್ತಾಗಿ ಮೂರ್ಛೆಯನ್ನು ಬಿಟ್ಟರು ಕೂಡ ಸೀರೆಯನ್ನು ಕೂಡ ಮುಗಿಯುವುದಿಲ್ಲ. ಆಮೇಲೆ ಕೇಳ್ತಾಳೆ ಅಂತ ದ್ರೌಪದಿ, ಯಾಕೆಷ್ಟು ತಡವಾಗಿ ಬಂದಣ್ಣ ಅಂತ. ಕೃಷ್ಣ ಹೇಳ್ತಾನೆ, ಯಾವಾಗ ನಿನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಅಹಂಕಾರ ಇತ್ತು, ನನ್ನ ಮಾನವನ್ನು ನಾನು ಕಾಪಾಡ್ತೇನೆ ಅಂತ ಅಹಂಕಾರ ನಿಂಗಿತ್ತು. ಆ ನಂತರ ದ್ವಾರಕಾವಾಸ ದ್ವಾರಕೆಯಲ್ಲಿರುವಂತಹ ಕೃಷ್ಣನನ್ನು ಕರ್ತವ್ಯ ನಿನಗೆ ಬರುತ್ತೆ, ಗೊತ್ತೆಷ್ಟು ಬೇಡ ಹೇಳು. ಆ ಕಾರಣದಿಂದ ಅಹಂಕಾರವನ್ನು ಸಂಪೂರ್ಣ ತ್ಯಜಿಸಿ ನಮ್ಮ ಹೃದಯದಲ್ಲಿ ದೇವರನ್ನು ಕಂಡುಕೊಂಡು ಗಟ್ಟಿ ಸಮಾಜದ ಸಮಸ್ತ ಬಾಂಧವರು ಕೂಡ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಯೋ ಇರುವಂತಹ ನಾರಾಯಣ ದೇವರನ್ನು, ಗುರುವಾಯೂರಿನಲ್ಲಿರುವಂತಹ ತಿರುಪತಿಯಲ್ಲಿರುವಂತಹ ನಾರಾಯಣ ದೇವರನ್ನು ಪೂಜೆ ಮಾಡುವುದಲ್ಲ. ಯುಧಿಷ್ಠ ದೇವ ಶ್ವಾಸಮಾರ್ಗೇಣ ವಿಷಯ ಅಧ್ಯಾತ್ಮ ಶಾಸ್ತ್ರ ಹೇಳಿರುವಂಥದ್ದಾಗಿ ನಮ್ಮ ಹೃದಯದಲ್ಲಿರುವಂತಹ ದೇವರನ್ನು ಶ್ವಾಸದ ಮೂಲಕವಾಗಿ ಮಂತ್ರೋಚ್ಚಾರಣೆ ಮಾಡ್ತಾ ಸ್ವಾಮಿ ಆವಾಹನೆ ದೇವರೇ ನಿನ್ನನ್ನು ಆವಾಹನೆ ಮಾಡ್ತಾ ಇದ್ದೇನೆ. ಅಲ್ಲಿರುವಂತಹ ಪೂಜೆ ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು. ನಮ್ಮ ಹೃದಯದಲ್ಲಿದ್ದಂತಹ ದೇವರನ್ನು ಬಹಿರಂಗವಾಗಿಸಿ ಅಂತರ್ಬಹಿಷ್ಕೃತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅಂತರಂಗದಲ್ಲಿ ಇದ್ದಾನೆ, ಬಹಿರಂಗದಲ್ಲಿ ಕೂಡ ಇದ್ದಾನೆ. ಅವರನ್ನು ಬಹಿರಂಗವಾಗಿ ಆರಾಧನೆಯನ್ನು ಮಾಡಲಿಕ್ಕೆ ಒಂದು ಉಪಾಧಿ ಬೇಕು. ಅದು ಯಾವ ವಿಧಾನ ಹೇಳಿದಾಗ ನಾರದರು ಹೇಳಿದಂತಹ ಕಾಲಕ್ಕೆ ಕಿಂ ವಿಧಾನ ಅಂತ, ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ಪ್ರಾತಃ ಕಾಲೇ ಸ್ನಾನ, ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಬೇಕು. ಯಾಕೆಂದ್ರೆ ಬಹಿರಂಗ ಶುದ್ಧಿ ಆಗಬೇಕು, ದೇಹ ಶುದ್ಧಿ ಆಗಬೇಕು, ಆಮೇಲೆ ಅಂತರಂಗ ಶುದ್ಧಿ ಆಗಬೇಕಲ್ಲ. ಅದಕ್ಕೆ ಬೇಕಾಗಿ ದೇವರ ಕೋಣೆಯಲ್ಲಿ ಕುಳಿತುಕೊಂಡು ಕಣ್ಮುಚ್ಚಿ ನಾರಾಯಣ 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 ಸಂಪೂರ್ಣ ಶರಣಾಗತರಾಗಿ, ನನ್ನಲ್ಲಿ 1 ಕೋಟಿ 2 ಕೋಟಿ 10 ಕೋಟಿ ದುಡ್ಡು ಉಂಟು ಅಂತ ದೇವರ ಮನೆಯಲ್ಲಿ ಕುಳಿತುಕೊಂಡು ಯಾವ ಅಹಂಕಾರದಿಂದ ನಾರಾಯಣ ನಾರಾಯಣ ಇಲ್ಲ, ನಾರಾಯಣ ಬರೋದಿಲ್ಲ. ಬಾಹ್ಯವಾದಂತಹ ಸೌಂದರ್ಯ, ಬೇಕಾದಂತಹ ಸೌಂದರ್ಯ, 10 ಜನ 100 ಜನ ನೋಡುವಂತಹ ಸೌಂದರ್ಯ ಉಂಟು ಅಂತ ಅಹಂಕಾರದಿಂದ ದೇವರ ಬಳಿಗೆ ಹೋದರೆ ದೇವರು ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ಈಗ ಯೌವನದ ಬಿಸಿ ಅಗ್ನಿಗೆ ಯೌವನ ಇದೆ ಅಂತ ದೇವರ ಬಳಿಗೆ ನೀವು ಹೋದರೆ, ಯೌವನದ ಮತದಿಂದ ಅಹಂಕಾರದಿಂದ ದೇವರ ಬಳಿಗೆ ಹೋದರೆ ದೇವರು ನಮ್ಮನ್ನು ಸ್ವೀಕಾರ ಮಾಡೋದಿಲ್ಲ. ಗಟ್ಟಿ ಸಮಾಜದವನಾಗಲಿ ಅಥವಾ ದೇಶದ ಪ್ರಧಾನಿಯಾಗಲಿ, ಬ್ರಾಹ್ಮಣ ಸಮಾಜದವನಾಗಲಿ, ಕ್ಷತ್ರಿಯ ಸಮಾಜದವನಾಗಲಿ, ಯಾವ ಸಮಾಜದವನಾಗಲಿ, ದೇಶದ ಪ್ರಧಾನಿ ರಾಷ್ಟ್ರಪತಿಯಾಗಲಿ, ಪಾಮರನೇ ಆಗಲಿ, ಭಿಕ್ಷುಕನೇ ಆಗಲಿ, ದೇವರ ಬಳಿಗೆ ಹೋದಂತಹ ಕಾಲಕ್ಕೆ ಅಹಂಕಾರವನ್ನು ಉಂಟು. ಪದದ ಅಹಂಕಾರದಿಂದ, ಸ್ಥಾನದ ಅಹಂಕಾರದಿಂದ ದೇವರ ಬಳಿಗೆ ಹೋಗುವಂತಹ ಕಾಲಕ್ಕೆ ಅಹಂಕಾರ ಇದ್ದರೆ ದೇವರು ಸ್ವೀಕಾರ ಮಾಡೋದಿಲ್ಲ. ಒಂದೊಂದು ಅಧಿಕಾರದ ಮದ, ಇನ್ನು ರೂಪದ ಮದ, ಇನ್ನು ಸಂಪತ್ತಿನ ಮದ, ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿರುವಂತಹ ಯೌವನದ ಮದ, ಈ 4 ಮದಗಳನ್ನು ಕೂಡ ತ್ಯಜಿಸಿಕೊಂಡು ಯಾವಾಗಲೂ ನಾರಾಯಣನ ಬಳಿಗೆ ಹೋಗ್ತಾನೆ ಅವನನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ನಾರಾಯಣ ಎನ್ನುವಂತಹ ಧರ್ಮಾರ್ಥ ಕಾಮ ಮೋಕ್ಷಾದಿಗಳಿಗೆ ಕಾರಣೀಭೂತನಾಗುವಂತಹ ದೇವರು ಇಹದಲ್ಲಿ ಬೇಕಾದಂತಹ ಲಕ್ಷ್ಮಿಯಿಂದ ಒಳಗೂಡಿ ಸಂಪತ್ತನ್ನು ಕೊಟ್ಟು ಇನ್ನು ಪಾರಮಾರ್ಥಿಕವಾಗಿ ಸಂಸಾರದಲ್ಲಿರುವಂತಹ ತೊಂದರೆಗಳನ್ನು ನಿವಾರಣೆ ಮಾಡಿ ಜೀವನಕ್ಕೆ ಬೇಕಾದಂತಹ ಸುಖ ಭೋಗವನ್ನು ಇಹಾಮುತ್ರಜ ಸಕಲ ಭೋಗಾದಿ, ಇಹದಲ್ಲಿ ಇಲ್ಲಿಯೂ ಬೇಕು, ಈ ದೇವತಾ ಕಾರ್ಯದಿಂದ ಅಮುತ್ರಜ ನಮ್ಮ ಜೀವನ ನಂತರದಲ್ಲಿರುವಂತಹ ಕರ್ಮಫಲವನ್ನು ಕೂಡ ನಾವು ಹೇಳ್ತೇವೆ. ಸತ್ಯನಾರಾಯಣ ದೇವರ ಆರಾಧನೆ ಈ ಜೀವನಕ್ಕೆ ಮಾತ್ರ ಅಲ್ಲ, ಜೀವನ ನಂತರದ ಕರ್ಮಫಲಕ್ಕೂ ಕೂಡ ಕಾರಣೀಭೂತವಾಗಿರುವಂತಹದ್ದು ಸತ್ಯನಾರಾಯಣ ದೇವರ ಆರಾಧನೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಅಂತೆ, ಅಹಂಕಾರದಿಂದ ನನ್ನ ಬಳಿಗೆ ನಾನು ಸ್ವೀಕಾರ ಮಾಡೋದಿಲ್ಲ. ಒಂದು ತುಳಸೀದಳವಾದ ಪಾಮರನಾದರೂ ತೊಂದರೆ ಇಲ್ಲ, ತುಳಸೀದಳವನ್ನು ಕೃಷ್ಣಾರ್ಪಣ ಭಾವದಿಂದ ಯಾರು ಸಂಪೂರ್ಣ ಶರಣಾಗತನಾಗಿ ನನ್ನ ಪದತಳಕ್ಕೆ ಶರಣಾಗತನಾಗಿ ಬರ್ತಾನೆಯೋ ಅವರನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಕೌರವೇಶ್ವರ 1000 ಬಗೆಯ ಭಕ್ಷ್ಯ ಭೋಜ್ಯಾದಿಗಳನ್ನು
ಇಡೀ ಸಂಪೂರ್ಣವಾಗಿ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಬರ್ತಾರೆ 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 ಅಂತ ಕಾದು 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 ಕುಳಿತು ಯಾವತ್ತೊಂದು ಹಳಸಿ ಹೋದರೂ ಕೂಡ ಗೌರವೇಶ್ವರನ ಕೋಟಿ ಕೋಟಿಯ ಸಂಪತ್ತಿಗೆ ಕೃಷ್ಣ ಹೋಗಲು ಹೋದದ್ದು ವಿದುರಾದಿತ್ಯ ಗೆದರು ಕೊಟ್ಟಂತಹ ನೀರಾದಂತಹ ಹಾಲನ್ನು ಕುಡಿಯುವುದಕ್ಕೆ ಕೃಷ್ಣ ಹೋದದ್ದು. ಹಾಗಾಗಿ ಕೃಷ್ಣ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಾರಾಯಣ ಬರುವಂತಹದ್ದು ನಮ್ಮಲ್ಲಿರುವಂತಹ ಸಂಪೂರ್ಣ ನಿರಾಹಂಕಾರದ ನಿರ್ವಿಕಾರದ ಶರಣಾಗತಿಯ ಪೂಜೆಗೆ ಮಾತ್ರ. ಆ ಜಗನ್ಯಾತ್ಮನಾದಂತಹ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಆರಾಧನೆಯನ್ನು ಮಾಡಿದರೆ ಕರ್ಮಾನುಭೋ ಗಚ್ಚತಿ ಜೀವಲೋಕೆ ಹಾಗಾಗಿ ನಮ್ಮ ಪಾಪಗಳನ್ನು ನಿವಾರಣೆ ಮಾಡ್ತಾನೆ. ಪಾಪ ಒಂದು ಕಳೆದರೆ ಸಾಕು, ಜೀವನದಲ್ಲಿ ರೋಗ ವಿಘ್ನಾದಿಗಳು ಬರುವುದಿಲ್ಲ, ಯಾವುದೇ ತೊಂದರೆಗಳು ಬರುವುದಿಲ್ಲ, ಯಾವುದೇ ವಿಘ್ನಗಳು ಬರುವುದಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕೆ ಆಗಲಿ, ಸಂಸಾರಕ್ಕಾಗಲಿ, ಸೌಭಾಗ್ಯಕ್ಕಾಗಲಿ, ಸಂತಾನಕ್ಕಾಗಲಿ, ಗೃಹಸ್ಥ ಜೀವನಕ್ಕಾಗಲಿ, ವ್ಯಾವಹಾರಿಕ ಜೀವನಕ್ಕಾಗಲಿ ಬರುವಂತಹ ಎಲ್ಲ ತೊಂದರೆಗಳಿರುವಂಥದ್ದು ಪಾಪಕರ್ಮದ ಫಲದಿಂದ. ಆ ಪಾಪಕರ್ಮದ ಫಲವನ್ನು ತೊಳೆಯುವುದಕ್ಕೆ ಬೇಕಾಗಿ ಭಗವಂತನ ಪಾದವನ್ನು ನಾವು ಕಣ್ಣೀರಲ್ಲಿ ತೊಳೆದಂತಹ ಕಾಲಕ್ಕೆ ನಮ್ಮ ಎಲ್ಲ ಪಾಪಗಳು ಕೂಡ ಕ್ಷಯವಾಗಿ ಆ ಶ್ರೀಮನ್ನಾರಾಯಣ ದೇವರು ಲಕ್ಷ್ಮಿಯಿಂದ ಒಳಗೂಡಿ ನಮ್ಮ ಗೃಹಸ್ಥ ಜೀವನವನ್ನು, ನಮ್ಮ ಗಟ್ಟಿ ಸಮಾಜದ ಜೀವನವನ್ನು ಆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ಕಂಗೊಳಿಸುತ್ತಾ ಸದಾ ಕಾಲ ಕೂಡ ತೋಪ್ಯತಿಶಯವಾದಂತಹ ಪ್ರಾಧಿಕ್ಯವಾದಂತಹ ಅಭ್ಯುದಯವನ್ನು, ಅಭಿವೃದ್ಧಿಯನ್ನು, ಸೌಭಾಗ್ಯವನ್ನು, ಹೆಸರೇ ಗಟ್ಟಿ ಸಮಾಜ ಅಂತ. ಕಲ್ಲಿನಂತೆ ಗಟ್ಟಿಯಾಗಿ ಈ ಸಮಾಜ ಇರಬೇಕು ಅಲ್ಲ, ಕಲ್ಲಿನಿಂದಲೂ ಕೂಡ ಮೇಲೆ ಕಬ್ಬಿಣದಂತೆ ಗಟ್ಟಿಯಾಗಿ ಈ ಸಮಾಜ ಇರಬೇಕು, ಕಬ್ಬಿಣದಿಂದಲೂ ಮೇಲೆ ಉಕ್ಕಿನಂತೆ ಗಟ್ಟಿಯಾಗಿ ಈ ಸಮಾಜ ಇರುವುದಕ್ಕೆ ಆ ಅತ್ಯಂತ ಗಟ್ಟಿಗರಾದಂತಹ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಮೊರೆಯನ್ನ ಪ್ರತಿ ವರ್ಷವೂ ಕೂಡ ಹೋಗ್ತಾ ಇದ್ದೀರಿ. ಮಾಡಿದಂತಹ ಪೂಜಾ ಕೈಂಕರ್ಯವನ್ನು ಸತ್ಯನಾರಾಯಣ ದೇವರು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ನಾವು ದೇವರಿಗೆ ಕೊಡುವಂಥದ್ದಲ್ಲ, ದೇವರು ನಮಗೆ ಕೊಟ್ಟದ್ದು, ದೇವರಿಗೆ ನಾವು ತ್ಯಾಗವನ್ನು ಮಾಡುವಂಥದ್ದು, ದೇವರಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು, ಅದು ಶರಣಾಗತಿ. ಇಂತಹ ಶರಣಾಗತಿಯಿಂದ ಮಾಡಿದಂತಹ ಮಹಾಗಣಪತಿ ಹವನ, ಅದೇ ರೀತಿ ಲಕ್ಷ್ಮಿಯಿಂದ ಒಳಗೊಂಡಂತಹ ಸತ್ಯನಾರಾಯಣ ದೇವರ ಆರಾಧನೆಯಿಂದ ಸಂತೃಪ್ತನಾದಂತಹ, ಪರಿತುಷ್ಟನಾದಂತಹ, ಜಗನ್ಯ ಚಿನ್ಮಯ ಸ್ವರೂಪನಾದಂತಹ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ಗಟ್ಟಿ ಸಮಾಜದ ಸಮಸ್ತ ಬಾಂಧವರಿಗೆ ಆಯುರಾರೋಗ್ಯಶ್ವರಿಯಾದ ಸಮಸ್ತ ಸೌಭಾಗ್ಯವನ್ನಿಯಲಿ ಇನ್ನೂ 100 ವರ್ಷಗಳ ಕಾಲ ಅಲ್ವಾ. 100 ವರ್ಷಗಳಲ್ಲಿ ನಾನು ಇರಲಿಕ್ಕಿಲ್ಲ, ನೀವು ಇರಲಿಕ್ಕಿಲ್ಲ, ಯಾರು ಕೂಡ ಶಾಶ್ವತರಲ್ಲ. ಆದರೆ ನಮ್ಮ ನಮ್ಮ ಸಂತಾನ ಪರಂಪರೆ ಆಚಂದ್ರಾತ್ಮಪರ್ಯಂತವಾಗಿ ಉಳಿಬೇಕು. ಅವರೆಲ್ಲರೂ ಕೂಡ ಇದೇ ರೀತಿಯಾಗಿ ತ್ಯಾಗ ಭಾವದಿಂದ, ಶರಣಾಗತಿ ಭಾವದಿಂದ ಭಗವಂತನ ಭಕ್ತನಾಗಿ ಇದೇ ರೀತಿಯಾಗಿ ದೇವತಾರಾಧನೆಯನ್ನು ನಮ್ಮ ಸಂತಾನ ಪರಂಪರೆಯನ್ನು ಆಚಂದ್ರಾರ್ಥ ಪರ್ಯಂತವಾಗಿ ಭಕ್ತಿಯಿಂದ, ಶ್ರದ್ಧೆಯಿಂದ ಭಗವತ ಆರಾಧನೆಯನ್ನು ಮಾಡುತ್ತಾ ಜೀವನದಲ್ಲಿ ಕೃತಜ್ಞತೆಯನ್ನು ಹೊಂದಬೇಕು, ಜೀವನದಲ್ಲಿ ಸಾರ್ಥಕತೆಯನ್ನು ಹೊಂದಬೇಕು. ಎಲ್ಲರಿಗೂ ಕೂಡ ಬರಲಿಕ್ಕೆ ಬರುವುದಿಲ್ಲ, ಬರಲಿಕ್ಕೆ ಸಾಧ್ಯ ಇಲ್ಲ, ಬಂದರೂ ಕೂಡ ಅದು ಕ್ಷಮ ಹಬ್ಬ, ನನ್ನ ಜೀವನ ಸಾರ್ಥಕ ಆಯಿತು. ಅದು ಬರುವಂಥದ್ದು ದೇವತಾರಾಧನೆಯಿಂದ. ನಮ್ಮ ಜೊತೆಗೆ ಎಲ್ಲರೂ ಕೂಡ ಇರ್ತಾರೆ, ನಮ್ಮ ಗಂಡನ ಹೆಂಡತಿಯೋ, ಮಕ್ಕಳು, ಮಾವನೋ, ಅತ್ತೆಯೋ, ನಮ್ಮ ಚಿಕ್ಕಪ್ಪನೋ, ದೊಡ್ಡಪ್ಪನೋ, ಬಾಂಧವರು, ಎಲ್ಲರೂ ಮಿತ್ರರು ಎಲ್ಲರೂ ಇದ್ದಾರೆ. ಎಲ್ಲಿಯವರೆಗೆ ಇದ್ದಾರೆ ಅಂತ ಹೇಳಿದ್ರೆ ಶಾಸ್ತ್ರ ಹೇಳ್ತದೆ, ದಾಸರು ಕೂಡ ವರ್ಣನೆಯನ್ನು ಮಾಡ್ತಾರೆ. ಸತ್ತ ಮೇಲೆ ನಮ್ಮ ಹೆಣವನ್ನ ಚಟ್ಟಕ್ಕಿಟ್ಟು ಸುಡುವವರೆಗೆ, ಆ ನಂತರ ಕೂಡ ನಮ್ಮ ಜೊತೆ ತೆಗಿತಾರೆ. ಗೊತ್ತಿರಬೇಕು ನಮಗೆ ಯಾವುದು ಅಂತ ಹೇಳಿದ್ರೆ ಈ ಕರ್ಮದ ಫಲ. ಸತ್ಯನಾರಾಯಣ ದೇವರ ಆರಾಧನೆಯನ್ನು ಎಷ್ಟು ಭಕ್ತಿಯಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ತ್ಯಾಗ ಭಾವದಿಂದ ಮಾಡಿದ್ದೇವೆ, ಈ ಕರ್ಮದ ಫಲ ನಮ್ಮ ಜೊತೆಗೇ ಕರ್ಕೊಂಡು ಹೋಗ್ತಾ ಇರ್ತದೆ. ಆ ಕರ್ಮಕ್ಕೆ ಬೇಕಾಗಿ ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ರೆ ಬೇಕಾದ್ರೆ ನಮ್ಮ ಪೂಜೆ ನಮಗೆ ನಾಳೆಯಿಂದ ಬರುವಂತಹ ಕಷ್ಟ ಎಲ್ಲ ಪರಿಹಾರ ಆಗ್ತದೆ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಜೀವನ ಅಂತ್ಯದವರೆಗೂ ಕೂಡ ಕಷ್ಟ ಇರುವಂಥದ್ದು ಶತಸಿದ್ಧವಾಗಿರುವಂಥದ್ದು. ಆದರೆ ದೇವರಾರಾಧನೆ ಯಾಕೆ ಅಂತ ಹೇಳಿದ್ರೆ ಈ ಪೂಜೆಯಿಂದ ನಾಳೆಯ ದಿವಸ, ನಾಡಿದ ದಿವಸ ಬರುವಂತಹ ಕಷ್ಟ ಇದೆಯಲ್ಲ, ಆ ಕಷ್ಟವನ್ನು ಎದುರಿಸಿಕೊಂಡು ಜೀವನದಲ್ಲಿ ಮುಂದಕ್ಕೆ ಹೋಗಿ ನಮ್ಮ ಗುರಿಯನ್ನು ತಲುಪುವುದಕ್ಕೆ ಬೇಕಾದಂತಹ ದೈವ ಬಲ ಪ್ರಾಪ್ತದೆ. ಆ ದೈವ ಬಲವನ್ನು ಸಂಪಾದಿಸುವುದಕ್ಕೆ ಬೇಕಾಗಿ ದೇವತಾರಾಧನೆ ಇರುವಂಥದ್ದು. ಆ ಕಾರಣದಿಂದ ಮಾಡಿದಂತಹ ಸತ್ಯನಾರಾಯಣ ದೇವರ ಆರಾಧನೆಯಿಂದ ಗಟ್ಟಿ ಸಮಾಜದ ಸಮಸ್ತ ಬಾಂಧವರಿಗೆ ದೈವ ಬಲವನ್ನು ಜಗನ್ನಿಯಾಮಕರಾದಂತಹ ಸತ್ಯನಾರಾಯಣ ದೇವರು ಗಟ್ಟಿಯಾಗಿ ಭದ್ರವಾಗಿ ಅನುಗ್ರಹ ಮಾಡಿಕೊಡಲಿ. ಮುಂದಕ್ಕೂ ಕೂಡ ಸಂತಾನ ಪರಂಪರೆಯವರು ಅಚಂದ್ರಾತ್ಮಪರ್ಯಂತವಾಗಿ ಭಗವತ್ ಆರಾಧನೆಯನ್ನು ಭಗವಂತನ ಭಕ್ತರಾಗಿ ನಡೆಸುವಂತಾಗಲಿ. ಆ ಜಗನ್ನಿಯಾಮಕರಾದಂತಹ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಕೃಪಾ ಕಟಾಕ್ಷದಿಂದ ಎಲ್ಲರೂ ಮಾಡುವಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿರುವಂತಹ ತೊಂದರೆಗಳನ್ನು ಪರಿಹಾರ ಮಾಡಿಕೊಟ್ಟು ಉದ್ಯೋಗ ವ್ಯವಹಾರ ಕ್ಷೇತ್ರವನ್ನು ಬೆಳೆಸಿಕೊಳ್ಳಲಿ ಭಗವಂತ. ಸಂಸಾರದಲ್ಲಿ ಉತ್ತಮವಾದಂತಹ ಸುಖಾನಂದವನ್ನು ಅನುಗ್ರಹ ಮಾಡಿಕೊಳ್ಳಲಿ. ಎಲ್ಲರ ಭೂಮಿಯಲ್ಲಿರುವಂತಹ ದೋಷಗಳು ನಿವೃತ್ತಿಯಾಗಲಿ. ಪ್ರತಿಯೊಬ್ಬರ ಸಂಸಾರವೂ ಕೂಡ ಶ್ರೀಕೃಷ್ಣನ ಸಂಸಾರದಂತೆ, ಶ್ರೀರಾಮದೇವರ ಸಂಸಾರದಂತೆ ಸುಂದರವಾದಂತಹ ಸುಖಮಾನವಾದಂತಹ ಸಂಸಾರವಾಗಲಿ. ಆ ಜಗನ್ನಿಯಾಮಕನಾದಂತಹ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ನಿಮ್ಮೆಲ್ಲರಿಗೂ ಕೂಡ 10 ದಿಕ್ಕಿನಿಂದಲೂ ಕೂಡ ರಕ್ಷಣೆಯನ್ನು ಕೊಟ್ಟು ನಮ್ಮೆಲ್ಲರನ್ನೂ ಕೂಡ ಕಾಪಾಡಿ ಉದ್ಧರಿಸಿ ಅಭಿವೃದ್ಧಿ ಮಾಡಲಿ. ಆನಂದದ ಜೀವನ ನಮ್ಮೆಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡಿಕೊಟ್ಟು ಧನಧಾನ್ಯ ಕನಕ ವಸ್ತುವಾಹನಾದಿ ಸಕಲೈಶ್ವರ್ಯ ಭರಿತವಾದಂತಹ ಸಂಪದ್ಭರಿತವಾದಂತಹ ಜೀವನ ನಿಮ್ಮೆಲ್ಲರಿಗೂ ಕೂಡ ಈ ಸಮಾಜದವರಿಗೂ ಭಗವಂತ ಐಕ್ಯಮತ್ಯದಿಂದ ಸದಾಕಾರವನ್ನು ಅನುಗ್ರಹ ಮಾಡಿಕೊಟ್ಟು ಉದ್ಧರಿಸಿ ಕಾಪಾಡಲಿ ಎಂಬುದಾಗಿ
ಜಗನ್ನಿಯಾಮಕನಾದಂತಹ ಸತ್ಯನಾರಾಯಣನ ಅಡಿದಾವರಿಯಲ್ಲಿ ಕೈ ಜೋಡಿಸಿಕೊಂಡು ಶಿರವಾಗಿ ಭಕ್ತಿಯಿಂದ ಶ್ರದ್ಧೆ ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭುಂ ನೀರಜಾಗತಂ ವಿಶ್ವಂ ಏನ ತಸ್ಮೈ ನಮೋ ನಮಃ. ಮಾತನ್ನ ಕೈ ತೆಗೆಯೋಣ. ಶಿರವಾಗಿ ಒಂದು ಕಣ್ಣು ಮುಚ್ಚೋದು ಕಣ್ಣರ ಕಡೆಗಡೆ. ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ ಶ್ರಿಯಂ ದೇಹಿ ಮೇ ಜಗದೀಶ್ವರಿ. ಶ್ರೀ ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಏರಲಾಡಬಹುದು. ಇಟ್ಲ ಪ್ರಾರ್ಥನೆ ದೇವರನ್ನ ಪಾದಾರವಿಂದಕ್ಕೆ ಹೊರಡು. ಇಟ್ಲ ಅಲ್ಪದ ದೀಪದ ಬಿಡಕ್ಕೆ ಹೋಗು. ದೇವರನ್ನ ಪಾದಾರಕ್ಕೆ ಹೋಗಿ ಆ ಅಕ್ಷರ ಮಾತ್ರ ತಟ್ಟೆಗೆ ಬರಲಿ. ಏನು ದೇವರನ್ನ ಪಾದಾರಕ್ಕೆ ಬರ್ತಾರೆ ಪ್ರಾರ್ಥನೆ ಮಾತಲ್ಲ ಪ್ರದಕ್ಷಿಣ ತಟ್ಟೆ ಬರಲಿ. ದಕ್ಷಿಣ ಪದೇ ಪದೇ ಅಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ಅಭಿಮಾಂ ಗುರುಜವಾರ್ಯ ದೇವಾ ಶರಣಾಗತ